ಪ್ರಮುಖವಾಗಿ ಮೊದಲನೇದು ಶಿಕ್ಷಣ ಕ್ಷೇತ್ರ. IITಗಳು ಕಾಂಗ್ರೆಸ್ 60 ವರ್ಷದ ಆಡಳಿತದಲ್ಲಿ 16 ಇದ್ದಿದ್ದು. ಅದೇ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ 12 ವರ್ಷಗಳಲ್ಲಿ 60 ವರ್ಷದಲ್ಲಿ 16, 12 ವರ್ಷಗಳಲ್ಲಿ 23 IITಗಳ ಸ್ಥಾಪನೆ ಮಾಡಿರುವಂಥದ್ದು. ಅದೇ ಒಂದು ರೀತಿ IIMS ಅಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ 13, ಪ್ರಧಾನಮಂತ್ರಿ ಮೋದಿಯವರ ಅಧಿಕಾರಾವಧಿಯಲ್ಲಿ 21, ಮತ್ತು IIIT 60 ವರ್ಷದಲ್ಲಿ ಕಾಂಗ್ರೆಸ್ 9, ಮತ್ತು ನಮ್ಮ ಮೋದಿಜಿಯವರ ಸರ್ಕಾರದಲ್ಲಿ 25, 12 ವರ್ಷದಲ್ಲಿ IIITಗಳನ್ನ ಮಾಡಿರುವಂಥದ್ದು. ಮತ್ತು ಕೇಂದ್ರ ವಿಶ್ವವಿದ್ಯಾಲಯಗಳ ವಿಚಾರ ಬಂದರೆ 60 ವರ್ಷದ ಕಾಂಗ್ರೆಸ್ ಸರ್ಕಾರ 39 ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಗಡೆ ಬರುವಂಥ ವಿಶ್ವವಿದ್ಯಾಲಯಗಳನ್ನ ಮಾಡಿದರೆ, ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ನೇತೃತ್ವದಲ್ಲಿ ಕೇವಲ 12 ವರ್ಷದಲ್ಲಿ 54 ಕೇಂದ್ರ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿರುವಂಥದ್ದು. ಅದೇ ಒಂದು ರೀತಿಯಲ್ಲಿ ಆರೋಗ್ಯ ಕ್ಷೇತ್ರ, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ಸು 60 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಕೇವಲ 7 ಇದ್ದರೆ, ನಮ್ಮ ಮೋದಿಜಿಯವರ ನೇತೃತ್ವದ ಸರ್ಕಾರದಲ್ಲಿ ಕೇವಲ 12 ವರ್ಷದಲ್ಲಿ 23 ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ಸು ದೇಶವ್ಯಾಪ್ತಿ ಮಾಡಿರೋವಂಥದ್ದು. ತಿಳಿದಿರೋ ಹಾಗೆ MBBS ಸೀಟ್ಗಳು 51,000 60 ವರ್ಷಗಳಲ್ಲಿ ಅವರು ಕೊಟ್ಟಿದ್ದರೆ, ಕಾಂಗ್ರೆಸ್ ಅವರು ಮೋದಿಜಿಯವರ ನೇತೃತ್ವದಲ್ಲಿ 1,18,000 ಮೆಡಿಕಲ್ ಸೀಟ್ಗಳನ್ನ ಕೊಟ್ಟಿರುವಂಥದ್ದು. PG ಸೀಟ್ಗಳು 31,000 ಕಾಂಗ್ರೆಸ್ ಸರ್ಕಾರದ 60 ವರ್ಷ ಆದರೆ, 12 ವರ್ಷದ ಮೋದಿಜಿಯವರ ಸರ್ಕಾರದಲ್ಲಿ 74,000 PG ಸೀಟ್ಗಳನ್ನು ಕೊಟ್ಟಿರುವಂಥ ವಿಷಯ. ಮತ್ತು ರಸ್ತೆ ಮತ್ತು ಮೂಲಸೌಕರ್ಯ, ರಾಷ್ಟ್ರೀಯ ಹೆದ್ದಾರಿಗಳು 91,000. ಸ್ವಲ್ಪ ಜ್ವರ ಭಾಳ ಇತ್ತು, ಅದಕ್ಕೆ ಬಾಯಿ ಬೇಗನೆ ಇದಾಗ್ತಾ ಇದೆ. ಸ್ವಲ್ಪ ಟ್ಯಾಬ್ಲೆಟಲ್ಲಿ ರಸ್ತೆ ಮತ್ತು ಮೂಲಸೌಕರ್ಯ ವಿಚಾರಗಳು, ರಾಷ್ಟ್ರೀಯ ಹೆದ್ದಾರಿಗಳು 60 ವರ್ಷದ ಅವ್ರ ಸಮಯದಲ್ಲಿ 91,000 ಕಿಲೋಮೀಟರ್ಗಳು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆಡಳಿತ 12 ವರ್ಷದಲ್ಲಿ 1.5 ಲಕ್ಷ ಕಿಲೋಮೀಟರ್ಗಳನ್ನು ಅಭಿವೃದ್ಧಿ ಮಾಡಿರುವಂಥದ್ದು. ಮತ್ತು ನಿಮಗೆ ಮೆಟ್ರೋ ವಿಷಯದಲ್ಲಿ 248 ಕಿಲೋಮೀಟ್ರ್ ಅವರು 60 ವರ್ಷದಲ್ಲಿ ಮಾಡಿದರೆ, 1000 ಕಿಲೋಮೀಟರ್ಸನ್ನು ಕೇವಲ 12 ವರ್ಷದಲ್ಲಿ ಮೋದಿಜಿಯವರು ಮಾಡಿರೋವಂಥದ್ದು. ಇನ್ನು ವಿಮಾನ ನಿಲ್ದಾಣಗಳ ವಿಚಾರ ತಗೊಂಡ್ರೆ 12 ವರ್ಷ ಮೋದಿಜಿಯವರು 160 ವಿಮಾನಾಶ್ರಯಗಳನ್ನ ಕಟ್ಟಿರೋದು. 60 ವರ್ಷಗಳ ಅವರ ಕಾಲಾವಧಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಕೇವಲ 74 ವಿಮಾನಾಶ್ರಯಗಳು ನಿರ್ಮಾಣ ಮಾಡಿರುವಂಥದ್ದು. ಮತ್ತು ವಂದೇ ಭಾರತ್ ರೈಲು, ಯಾವುದು ರೈಲುಗಳನ್ನು ಇಡೀ ದೇಶದಾದ್ಯಂತ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಮತ್ತು ವಿದ್ಯುತ್ ಮತ್ತು ಇಂಧನ ಕ್ಷೇತ್ರಗಳಲ್ಲಿ 18,000 ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಸನ್ಮಾನ್ಯ ಮೋದಿಜಿಯವರು ಕೊಟ್ಟಿರೋವಂಥದ್ದು. ಜೊತೆಗೆ ಈ ಸೌರಶಕ್ತಿ ವಿಷಯದಲ್ಲಿ ನಿಮಗೆ 2.6 ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದರೆ, 100+ GW ಅನ್ನೋದು ಮೋದಿ ಸರ್ಕಾರದಲ್ಲಿ ಆಗಿರುವಂಥ ಒಂದು ಅಚೀವ್ಮೆಂಟು. ಇನ್ನು ಬಡವರ ಕಲ್ಯಾಣ ವಿಚಾರ ನಾವು ತಗೊಂಡ್ರೆ, ಈ ನಾವೇನು ಜನ್ಧನ್ ಖಾತೆಗಳು ಅಂದರೆ ಒಬ್ಬ ಬಡವನಿಗೆ, ಒಬ್ಬ ರೈತನಿಗೆ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಅದರ ಸದುಪಯೋಗ, ಸರ್ಕಾರದ ಯೋಜನೆಗಳನ್ನು ಹೇಗೆ ಸದುಪಯೋಗ ಮಾಡ್ಕೋಬೇಕನ್ನುವಂಥ ಒಂದು ತಿಳುವಳಿಕೆ ಕೂಡ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ತಕ್ಷಣ ಜನ್ಧನ್ ಯೋಜನೆ ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ 55 ಕೋಟಿ ಖಾತೆಗಳನ್ನು ಇವತ್ತು ಇಂಟ್ರೊಡ್ಯೂಸ್ ಆದರೆ, ಇವತ್ತು ಅದನ್ನು ಎಲ್ಲರೂ ಕೂಡ ಬ್ಯಾಂಕ್ ಖಾತೆಗಳನ್ನ ಓಪನ್ ಮಾಡಿರುವಂಥ ಒಂದು ವಿಚಾರ. ಈ ಉಜ್ವಲ ಯೋಜನೆ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥ ಒಂದು ವಿಷಯ. ಸುಮಾರು 10 ಕೋಟಿ ಉಜ್ವಲ ಕನೆಕ್ಷನ್ಸನ್ನು ಇವತ್ತು ಕೊಟ್ಟಿರುವಂಥದ್ದು. ಅಂದರೆ ಯಾವುದೇ ತಾಯಿ ಇವತ್ತೇನು ಹೊಗೆ ಇದಕ್ಕೆ ತನ್ನ ಆರೋಗ್ಯ ಹದಗೆಡಬಾರ್ದು, ಅವ್ರು ಕೂಡ ಗ್ಯಾಸ್ ಮೂಲಕನೇ ಅವರ ಆರೋಗ್ಯ ಸುರಕ್ಷಿತವಾಗಿರಬೇಕು ಅನ್ನೋಂಥ ಒಂದು ಉಜ್ವಲ ಯೋಜನೆ ಏನಿತ್ತು, ಅದರಲ್ಲಿ ಸುಮಾರು 10 ಕೋಟಿ
ಸಂಪರ್ಕಗಳನ್ನು ಕೊಟ್ಟಿರುವಂಥದ್ದು. ಮನೆಗಳ ವಿಚಾರ ತಗೊಂಡ್ರೆ 4 ಕೋಟಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗಳನ್ನು ಕೊಟ್ಟಿರುವಂಥದ್ದು ಮತ್ತು 15 ಕೋಟಿ ಮನೆಗಳಿಗೆ ಟ್ಯಾಪ್ ಮೂಲಕ ಇಡೀ ದೇಶದಲ್ಲಿ ನೀರನ್ನು ಒದಗಿಸಿರುವಂಥ ಒಂದು ವಿಚಾರ. 4 ಕೋಟಿ ಮನೆಗಳಲ್ಲಿ ಕೊಪ್ಪಳ ಜಿಲ್ಲೆಗೆ ಸುಮಾರು 8,000 ಚಿಲ್ಲರೆ ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳು ಬಂದಿರುವಂಥದ್ದು. ಹೀಗೆ ಆರ್ಥಿಕತೆ ವಿಷಯ ನಾವು ತಗೊಂಡ್ರೆ ವಿಶ್ವದಲ್ಲಿ ನಾವಿದ್ದಿದ್ದು 10ನೇ ಸ್ಥಾನದಲ್ಲಿ ಇದ್ದಿದ್ದು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ 2014 ಮನಮೋಹನ್ ಸಿಂಗ್ ಸರ್ಕಾರ ಎಂಡ್ ಆಗುವಂಥ ಸಿಚುವೇಶನ್ಗೆ 10ನೇ ಸ್ಥಾನದಲ್ಲಿ ಇಡೀ ನಮ್ಮ ದೇಶದ ಪ್ರಪಂಚದಲ್ಲಿ ಆರ್ಥಿಕತೆಯಲ್ಲಿ ನಮ್ಮ ಸ್ಥಾನ ಇದ್ದಿದ್ದು. 10ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ತಗೊಂಡು ಬಂದಿರುವಂಥ ಒಂದು ಕೀರ್ತಿ ಅದು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವ್ರದ್ದು. 4-3 ಅನ್ನುವಂಥ ಒಂದು ವಿಚಾರ ಇದ್ರೂ ಇನ್ನೊಂದು 10-15 ವರ್ಷಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದರೂ ಕೂಡ ನಾವು ಆಶ್ಚರ್ಯಪಡೋ ಇದಿಲ್ಲ. ಮತ್ತು ಡಿಜಿಟಲ್ ಇಂಡಿಯಾ ಬಗ್ಗೆ ತಮಗೆ ಗೊತ್ತಿರುವಂಥ ಒಂದು ವಿಷಯ, ಇವತ್ತು ಇಂಟರ್ನೆಟ್ ಬಳಕೆದಾರರು 25 ಕೋಟಿ ಇಂದ ಹಿಡಿದು ಇವತ್ತು ಇಂಟರ್ನೆಟ್ನ ಬಳಸುವಂಥ ಒಂದು ಬಳಕೆದಾರರ ಸಂಖ್ಯೆ 95 ಕೋಟಿಗೆ ರೀಚ್ ಆಗಿರುವಂಥದ್ದು. ಅಂದರೆ ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ 75-80% ಇವತ್ತು ಡಿಜಿಟಲ್ ಇಂಡಿಯಾ ಅನ್ನುವಂಥ ಒಂದು ಮೋದಿಜಿಯವರ ಕರೆಗೆ ಇವತ್ತು ಸಾರ್ಥಕತೆ ಸಿಕ್ಕಿದೆ ಅಂತೇಳಿ ನಾನು ಹೇಳಬೇಕಾಗುತ್ತೆ. ಇಲ್ಲಿ ತಮಗೆ ಸ್ಟಾರ್ಟಪ್ಗಳನ್ನುವಂಥ ಒಂದು ಯೋಜನೆ ಯಾರಿಗೂ ಕೂಡ ಅದು ಈ ಹಿಂದೆ ಯಾವುದೇ ಸರ್ಕಾರಗಳಿಗೂ ಕೂಡ ಕಲ್ಪನೆ ಕೂಡ ಇಲ್ಲದೇ ಇರುವಂಥದ್ದು. ಇವತ್ತು ಸುಮಾರು ನಿಮಗೆ 1,60,000 ಸ್ಟಾರ್ಟಪ್ಗಳು ಇವತ್ತು ಇಡೀ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿರುವಂಥದ್ದು. ಮತ್ತು ಮೊಬೈಲ್ಗಳ ಉತ್ಪಾದನೆ ನಾವು ತಗೊಂಡ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರುವಂಥ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ನಾವು ನೋಡೋದು ಪ್ರಾರಂಭ ಆಯಿತು. ಆದರೆ ಇವತ್ತು ಮೋದಿಜಿಯವರ ನೇತೃತ್ವದ ಈ ಸರ್ಕಾರದಲ್ಲಿ ಇಡೀ ವಿಶ್ವದಲ್ಲೇ ಮೊಬೈಲ್ ತಯಾರಿಕೆ ವಿಚಾರದಲ್ಲಿ 2ನೇ ಸ್ಥಾನ ಇಡೀ ವಿಶ್ವದಲ್ಲೇ ಭಾರತ ರೀಚ್ ಆಗಿರುವಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಒಂದು ವಿಷಯ. ಅದೇ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಭದ್ರತೆ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಿರುವಂಥ ರೀತಿಯಲ್ಲಿ ಆಪರೇಷನ್ ಸಿಂಧೂರ್, ಸರ್ಜಿಕಲ್ ಸ್ಟ್ರೈಕ್ ಮತ್ತು ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿರ್ಬೋದು, ಇದು ನಮ್ಮ ಹಿಂದೆ ಸೊ ರಕ್ಷಣಾ ರಫ್ತು ವಿಷಯದಲ್ಲಿ 700 ಕೋಟಿಯಿಂದ 23,000 ಕೋಟಿಗೆ ರೀಚ್ ಆಗಿರುವಂಥದ್ದು. ಸೊ ಅದು ಭಾರತದ ಒಂದು ಹೆಮ್ಮೆ ವಿಚಾರ. ಒಂದು ಐತಿಹಾಸಿಕ ನಿರ್ಧಾರಗಳೆಲ್ಲ ಕೂಡ ತಮಗೆ ಗೊತ್ತಿರುವಂಥದ್ದು. ಅಂದರೆ ಒಂದೇ ದೇಶದಲ್ಲಿ 2 ಕಾನೂನುಗಳು, 2 ಬೇರೆ ಬೇರೆ ರೀತಿಯ ಆಡಳಿತ, ಜಮ್ಮು ಕಾಶ್ಮೀರ ಮತ್ತು ನಮ್ಮ ಭಾರತದ ವ್ಯಾಪ್ತಿ ಒಳಗಡೆ ಬಂದಿರುವಂಥ ಜಮ್ಮು ಕಾಶ್ಮೀರಲ್ಲಿ ಇರುವಂಥ ಜನರಿಗೆ ಒಂದು ಕಾನೂನನ್ನು ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಒಂದು ಹೋರಾಟ ಇತ್ತು, ಒಂದೇ ದೇಶ ಒಂದೇ ಕಾನೂನು ಎಲ್ರಿಗೂ ಸಮಾನವಾಗಿರಬೇಕು ಅಂತೇಳಿ ಆ ಕನಸನ್ನು ನನಸು ಮಾಡುವಂಥ ರೀತಿಯಲ್ಲಿ ಆರ್ಟಿಕಲ್ 370 ಜಾರಿಗೆ ತಗೊಂಡು ಬರೋದ್ರ ಮೂಲಕ ಇವತ್ತು ಇಡೀ ಭಾರತದಲ್ಲಿ ಜಮ್ಮು ಕಾಶ್ಮೀರ ಕೂಡ ನಮ್ಮ ಅವಿಭಾಜ್ಯ ಅಂಗ ಅನ್ನುವಂಥ ಒಂದು ಸಂದೇಶ ಕೊಟ್ಟಿರುವಂಥದ್ದು. ಮತ್ತು ಇವತ್ತು ಆ ಭಾಗದಲ್ಲಿ ಇರೋ ಜನರ ಒಂದು ಬೆಳವಣಿಗೆಗೆ ಅದು ಪ್ರವಾಸೋದ್ಯಮ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತು ಅತಿ ಹೆಚ್ಚು ಆ ಜನರ ಪ್ರೀತಿ ಅವರು ಗಳಿಸಿರೋ ಕಾರಣವೇ ಅಲ್ಲಿ ಶಾಸಕರ ಸಂಖ್ಯೆ 25ಕ್ಕೂ ಹೆಚ್ಚು ಅಲ್ಲಿ ಗೆಲ್ಲುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದು.